ನಮಸ್ಕಾರ ಸ್ನೇಹಿತರೆ. ಜೆಲ್ ನೇಲ್ ಪಾಲಿಶ್ ಹಾಕೋದು ಬರೀ ಸೌಂದರ್ಯದ ವಿಷಯನಾ, ಅಥವಾ ಅದರ ಹಿಂದೆ ಆರೋಗ್ಯದ ಅಪಾಯವೂ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ಜೆಲ್ ನೇಲ್ ಪಾಲಿಶ್ ಬಗ್ಗೆ ಇರುವ ಸತ್ಯಾಂಶಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತೇವೆ. ಮಿಸ್ ಮಾಡದೆ ನೋಡಿ. ದಯವಿಟ್ಟು ಗಮನಿಸಿ, ಈ ವಿಡಿಯೋ ಮಾಹಿತಿ ನೀಡುವ ಉದ್ದೇಶಕ್ಕಾಗಿ ಮಾತ್ರ. ಇದು ವೈದ್ಯಕೀಯ ಸಲಹೆಯ ಬದಲಿಯಾಗಿಲ್ಲ. ನಿಮಗೆ ಯಾವುದೇ ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳಿದ್ದರೆ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಮೊದಲು, ಜೆಲ್ ನೇಲ್ ಪಾಲಿಶ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಇದು ಒಂದು ವಿಶೇಷ ಪಾಲಿಮರ್ ಸಿಸ್ಟಮ್. ಇದನ್ನು ಯುವಿ ಅಥವಾ ಎಲ್ಇಡಿ ಬೆಳಕಿನ ಸಹಾಯದಿಂದ ಗಟ್ಟಿಯಾಗಿಸಲಾಗುತ್ತದೆ. ಇದು ನಿಮ್ಮ ಉಗುರುಗಳಿಗೆ ಒಂದು ಅತಿ ಹೆಚ್ಚು ಶೈನ್ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ಫಿನಿಶ್ ನೀಡುತ್ತದೆ. ಇದೇ ಕಾರಣಕ್ಕೆ ಜೆಲ್ ಪಾಲಿಶ್ ಇಷ್ಟೊಂದು ಜನಪ್ರಿಯವಾಗಿದೆ. ಈ ಜೆಲ್ ಪಾಲಿಶ್ ಸಿಸ್ಟಮ್ಗಳಲ್ಲಿ ಕೆಲವು ಪ್ರತಿಕ್ರಿಯಾತ್ಮಕ ರಾಸಾಯನಿಕಗಳು ಇರುತ್ತವೆ. ಉದಾಹರಣೆಗೆ ಟ್ರೈಮೀಥೈಲ್ ಬೆಂಜೈಲ್ ಡಿಫಿನೈಲ್ ಫಾಸ್ಫೈನ್ ಆಕ್ಸೈಡ್ (ಟಿಪಿಒ). ಈ ಟಿಪಿಒ ಪಾಲಿಶ್ ಅನ್ನು ಬೇಗನೆ ಗಟ್ಟಿಯಾಗಿಸಲು ಸಹಾಯ ಮಾಡುತ್ತದೆ. ಆದರೆ ಇಯು ವರದಿಗಳ ಪ್ರಕಾರ, ಲ್ಯಾಬ್ ಅಧ್ಯಯನಗಳಲ್ಲಿ ಇದು ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಮತ್ತು ದೀರ್ಘಾವಧಿಯ ಕೆಲವು ಅಪಾಯಗಳನ್ನು ತೋರಿಸಿದೆ. ಆದರೆ ಗ್ರಾಹಕ ಮಟ್ಟದಲ್ಲಿ ಇದರ ನಿಖರ ಅಪಾಯದ ಮಟ್ಟ ಇನ್ನೂ ಚರ್ಚೆಯಲ್ಲಿದೆ. ಹಳೆಯ ಫಾರ್ಮುಲಾ ಪಾಲಿಶ್ಗಳಲ್ಲಿ ಫಾರ್ಮಾಲ್ಡಿಹೈಡ್, ಟೊಲುಯಿನ್ ಮತ್ತು ಥಾಲೇಟ್ಗಳು ಉದಾಹರಣೆಗೆ ಡಿಬಿಪಿ ಇರುತ್ತಿದ್ದವು. ಇವು ಆರೋಗ್ಯಕ್ಕೆ ಹಾನಿಕಾರಕ. ಈಗ ಅನೇಕ ಬ್ರ್ಯಾಂಡ್ಗಳು 3 ಫ್ರೀ ಅಥವಾ 5 ಫ್ರೀ ಎಂದು ಹೇಳಿ ಇಂತಹ ರಾಸಾಯನಿಕಗಳನ್ನು ಬಳಸುತ್ತಿಲ್ಲ. ಹಾಗಾಗಿ ನೀವು ಯಾವಾಗಲೂ ಪ್ರಾಡಕ್ಟ್ ಲೇಬಲ್ ಅನ್ನು ಓದುವುದು ಬಹಳ ಮುಖ್ಯ. ಜೆಲ್ ಪಾಲಿಶ್ ಕ್ಯೂರಿಂಗ್ಗೆ ಬಳಸುವ ಲ್ಯಾಂಪ್ಗಳು ಮುಖ್ಯವಾಗಿ UV ಕಿರಣಗಳನ್ನು ಹೊರಬಿಡುತ್ತವೆ. ವಿಶ್ವ ಆರೋಗ್ಯ ಸಂಸ್ಥೆಯ WHO ಅಂಗಸಂಸ್ಥೆಯಾದ ARC ಪ್ರಕಾರ, ಯುವಿ ರೇಡಿಯೇಷನ್ ಒಂದು ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಉಂಟುಮಾಡುವ ಅಂಶ. ಲ್ಯಾಬ್ ಅಧ್ಯಯನಗಳಲ್ಲಿ UV ಕಿರಣಗಳು ಕೈ ಚರ್ಮದ ಸೆಲ್ಗಳಿಗೆ DNA ಹಾನಿ ಮಾಡಬಹುದು ಎಂದು ತೋರಿಸಿವೆ. ದೀರ್ಘಕಾಲದ ಪದೇ ಪದೇ ಬಳಸಿದ ಕೆಲವರಲ್ಲಿ ಹಸ್ತಚರ್ಮದ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿವೆ. ಆದರೆ ಇದು